ಬರ್ತಾ ಇದ್ರು ಗಣ್ಯರು. ಇಂದು ಅವರಿಲ್ಲದೆ ಅನಾಥವಾಗಿದೆ ಶಿಷ್ಯ ಸಮೂಹ. ಇದೇ ಹೊತ್ತಿನ ವಿಶೇಷ, ಮರೆಯಾದ ಧರ್ಮಗುರು. ಧರ್ಮಗುರುಗಳ ಬಗ್ಗೆ ಜನರಲ್ಲಿ ತಪ್ಪು ಭಾವನೆ ಮೂಡಿದೆ. ಇದಕ್ಕೆ ಕೆಲ ಧರ್ಮಗುರುಗಳ ಮೇಲೆ ಅಂಟಿರುವ ಕಳಂಕವೇ ಕಾರಣ. ಹಾಗಂದ ಮಾತ್ರಕ್ಕೆ ಜನರ ಕಣ್ಣೀರು ಒರೆಸುವ ಧರ್ಮಗುರುಗಳು ಇಲ್ಲ ಅಂತ ಅರ್ಥವೇನಲ್ಲ. ಅಂಥವರು ಕೂಡ ನಮ್ಮೊಂದಿಗಿದ್ದಾರೆ. ಅಂತಹ ಪ್ರೀತಿಯ ಧರ್ಮಗುರು ಒಬ್ರು ಇತ್ತೀಚೆಗಷ್ಟೇ ಇಹಲೋಕ ತ್ಯಜಿಸಿದ್ದಾರೆ. ಆ ಧರ್ಮಗುರು ಯಾರು? ಆ ಧರ್ಮಗುರು ಹೇಗೆ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ರು ಅನ್ನೋದನ್ನ ನಾವೀಗ ನಿಮಗೆ ತೋರಿಸ್ತೀವಿ. ಪಿಕೋ ಎನ್ನುತ್ತಿರುವ ಕೋಣೆ, ನೀರವ ಮೌನ. ಅವರಿಲ್ಲದ ಈ ಕೋಣೆ ಶೂನ್ಯ ಭಾವ ಮೂಡಿಸುತ್ತಿದೆ. ಅವರಿಲ್ಲದ ಈ ಜಗತ್ತು ಅನಾಥ ಪ್ರಜ್ಞೆ ಮೂಡಿಸುತ್ತಿದೆ. ಅವರ ಧ್ವನಿ ಕೇಳದೆ ಮನಸ್ಸು ಕೊರಗುತ್ತಿದೆ. ಅವರಿಲ್ಲದೆ ಶಿಷ್ಯ ಸಮೂಹವೇ ಕಣ್ಣೀರಿಡುತ್ತಿದೆ. ಅವರು ಯಾರು ಗೊತ್ತಾ? ಉಳ್ಳಾಲದ ಧರ್ಮಗುರು, ಮುಸ್ಲಿಂ ಸಮುದಾಯದ ಮಾಣಿಕ್ಯ, ತಾಜುಲ್ ಉಲೇಮಾ ತಂಗಳ್. ಇವರು ಮಂಗಳೂರು ಮತ್ತು ಸಮಸ್ತ ಕೇರಳದ ಮುಸ್ಲಿಂ ಸಮುದಾಯದ ಜನರು ಅತ್ಯಂತ ಗೌರವ, ಪ್ರೀತಿಯಿಂದ ಆರಾಧಿಸುವ ಧರ್ಮಗುರು, ಸರ್ವಧರ್ಮೀಯರ ಆಶಾಕಿರಣ. ಯಾಕಂದ್ರೆ ಈ ಧರ್ಮಗುರುಗಳ ವ್ಯಕ್ತಿತ್ವವೇ ಅಂತಹದ್ದು. ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ಇವರು ನೀಡಿರೋ ಕೊಡುಗೆ ಅಪಾರ. ಆದ್ರೆ ಇವರು ಫೆಬ್ರವರಿ 2ರಂದು ಇಹಲೋಕ ತ್ಯಜಿಸಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ 93 ವರ್ಷದ ತಂಗಳ್ ಅಪಾರ ಸಂಖ್ಯೆಯ ಶಿಷ್ಯರನ್ನ ಅಗಲಿದ್ದಾರೆ. ಇವರ ವ್ಯಕ್ತಿತ್ವ ತಿಳಿಯಬೇಕಂದ್ರೆ ಈ ವಿಡಿಯೋ ನೋಡಲೇಬೇಕು. ಈ ಒಂದು ವಿಡಿಯೋ ಅವರು ಎಂತಹ ಮಹಾನ್ ವ್ಯಕ್ತಿ ಅನ್ನೋದನ್ನ ಸಾರು ಹೇಳುತ್ತೆ. ಶೇಖುನಾ ತಾಜುಲ್ ಉಲೇಮಾ ಸೈಯದ್ ಅಬ್ದುಲ್ ರೆಹಮಾನ್ ಕುಂಜಿಬಾಯ್ ತಂಗಳರವರು ದಿನಾಂಕ 1-2-2014ರಂದು ಕೇರಳದ ಎಟ್ಟಿಕುಲಂ ಎಂಬಲ್ಲಿ ವಫಾತಾದರು. ತಾಜುಲ್ ಉಲೇಮಾ ಅವರು ಅಹಲ್ ಬೈತ್ ಹಾಗೂ ಅವರು ನಮ್ಮೆಲ್ಲ ಧಾರ್ಮಿಕ ವಿದ್ವಾಂಸರು, ದೊಡ್ಡ ದೊಡ್ಡ ಉಲಮಾ ರವರಿಗೆ ಅವರು ಮಾರ್ಗದರ್ಶಕರು ಆಗಿದ್ದರು. ಉಳ್ಳಾಲದ ಧರ್ಮಗುರು ತಂಗಳ್ ಇನ್ನಿಲ್ಲ ಅನ್ನೋ ವಿಷಯ ಮುಸ್ಲಿಂ ಸಮುದಾಯಕ್ಕೆ ನುಂಗಲಾರದ ತುತ್ತಾಗಿದೆ. ಈ ನಿಜ ಸಂಗತಿಯನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವೇ ಆಗ್ತಿಲ್ಲ. ಮಾರ್ಗದರ್ಶಕ, ಗುರು, ಪ್ರೋತ್ಸಾಹಕ, ತೀರ್ಥರೂಪ ಸ್ಥಾನದಲ್ಲಿದ್ದ ಪ್ರೀತಿ, ವಿದ್ಯೆಯನ್ನ ದಾರಿ ಎರೆಯುತ್ತಿದ್ದ ಗುರುಗಳು ಮತ್ತೆ ಬರಲ್ಲ ಅನ್ನೋ ಸತ್ಯ ಸುಳ್ಳಾಗಲಿ ಅಂತ ಪ್ರತಿಯೊಬ್ಬ ಶಿಷ್ಯ ದೇವರಲ್ಲಿ ಮನಪೂರ್ವಕವಾಗಿ ಪ್ರಾರ್ಥಿಸಿದ್ದಾರೆ. ಆದ್ರೆ ಅದು ಸಾಧ್ಯವಾಗಲ್ಲ. ಯಾಕಂದ್ರೆ ಇದು ವಿಧಿಲಿಖಿತ, ಪ್ರಕೃತಿ ನಿಯಮ. ವರ್ಷಗಳಿಂದ ಮಂಗಳೂರಿನ ಉಳ್ಳಾಲದ ಧರ್ಮಗುರುಗಳಾಗಿ, ಖಾಜಿಗಳಾಗಿ ಲಕ್ಷಾಂತರ ಜನರ ಪ್ರೀತಿಯನ್ನ ಗಳಿಸಿಕೊಂಡವರು ತಂಗಳ್. ಹಾಗಂತ ಇವರು ಮುಸ್ಲಿಂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಹಿಂದೂ ಮತ್ತು ಕ್ರೈಸ್ತ ಸಮುದಾಯದ ಜನರ ಪ್ರೀತಿಯನ್ನ ಕೂಡ ಗಳಿಸಿಕೊಂಡ ಒಬ್ಬ ದಾರ್ಶನಿಕ. ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲೇ ಮುಸ್ಲಿಂ ವಿದ್ವಾಂಸರಲ್ಲಿ ಹೆಸರು ಪಡೆದಂತ ಉಳ್ಳಾಳದ ಶೇಖುನಾ ಸೈಯದ್ ಅಬ್ದುಲ್ ರೆಹಮಾನ್ ಅಲ್ ಬುಖಾರಿ ತಂಗಳರವರು ಮೊನ್ನೆ ತಾನೇ ನಿಧನರಾದರು. ಈ ಒಂದು ನಿಧನ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಅಲ್ಲದೆ ಇತರ ಎಲ್ಲಾ ಸಮುದಾಯಕ್ಕೂ ಒಂದು ದುಃಖವನ್ನು ತಂದಿದೆ ಅಂತ ಹೇಳೋಕೆ ಬಯಸ್ತೇನೆ. ಕಾರಣ, ಅವರ
ಆ ದಿವಸದ ಜಾತಿ ಮತವಿಲ್ಲದೆ ಅವರ ಒಂದು ಆ ಮರಣಕ್ಕೆ ಜನಸ್ತೋಮ ಸೇರಿದ ಒಂದು ವಿಶಿಷ್ಟ ಆ ಊರಿನಲ್ಲಿ ಕೇರಳದ ಕೆಟ್ಟಿಗುಳಂನಲ್ಲಿ ಸೇರಿದ ಜನಸ್ತೋಮವನ್ನು ನೋಡಿ ನಾನು ಹೇಳಕ್ ಬಯಸ್ತೇನೆ. ಉಳ್ಳಾಲದ ಧರ್ಮಗುರು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲೇ ಮನೆ ಮಾತಾಗಿದ್ದವರು. ತಂಗಳ್ ಅವರ ಶ್ರದ್ಧೆ, ಸೇವಾ ಮನೋಭಾವ, ಸೈದ್ಧಾಂತಿಕ ನಿಲುವು, ಖುರಾನ್ನ ಪರಿಪಾಲನೆ ಅವರನ್ನ ಅತಿ ಎತ್ತರದ ಸ್ಥಾನಕ್ಕೆ ಏರಿಸಿದೆ. ಉಳ್ಳಾಲದಲ್ಲಿರುವ ದರ್ಗಾ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಸರ್ವಧರ್ಮೀಯರ ಆರಾಧನಾ ಕೇಂದ್ರವಾಗಿ ಶ್ರದ್ಧೆ ಭಕ್ತಿಯ ಕೇಂದ್ರವಾಗಿತ್ತು. ಅದಕ್ಕೆ ಕಾರಣ ಧರ್ಮಗುರು ತಂಗಳ್ರ ನಿಷ್ಕಲ್ಮಶ ಮನಸ್ಸು. ಇದೇ ಕಾರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಮೇತರರು ಈ ದರ್ಗಾಕ್ಕೆ ಬಂದು ಆಶೀರ್ವಾದ ಪಡೆದು ಹೋಗ್ತಿದ್ರು. ಉಳ್ಳಾಳದ ಉರುಸಿಗೆ ಅನೇಕ ಬಾರಿ ಇತರ ಧರ್ಮಗಳ ಧರ್ಮದರ್ಶಿಗಳನ್ನು, ಧರ್ಮದ ಗುರುಗಳನ್ನು ನಾವು ಕರೆಸಿದ್ದು ಅವರ ಒಂದು ಕಾರ್ಯವೈಖರಿಯ ಇದಾಗಿದೆ. ಉದಾಹರಣೆಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳನ್ನು ಕೂಡ ಉಳ್ಳಾಳಕ್ಕೆ ನಾವು ಕರೆಸಿದ್ದು. ಇನ್ನು ಈ ಕಳೆದ 2010ನೇ ಉರುಸು ಸಮಾರಂಭಕ್ಕೆ ನಾವು ಒಡಿಯೂರು ಸ್ವಾಮಿಗಳನ್ನು ಕೂಡ ಕರೆಸಿದ್ದು. ಅವರ ಆ ಒಂದು ಸಮ್ಮುಖದಲ್ಲಿ ಸ್ಟೇಜ್ ನಲ್ಲಿ ಒಟ್ಟಿಗೆ ಕೂತ್ಕೊಂಡು ಇತರ ಧರ್ಮಗಳ ಹತ್ರ ಸಂತೋಷದಲ್ಲಿ ಆ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರು ಆ ಒಂದು ಸಾರ್ವಜನಿಕರಲ್ಲಿ ಬೆರೆದು ಮಾತಾಡುವಂತ ಒಂದು ರೀತಿ ನೀತಿ ತುಂಬಲಾರದ ಒಂದು ನಷ್ಟ ಅಂತ ಹೇಳಲಿಕ್ಕೆ ನಾನು ಕಾರಣ ಅದನ್ನೇ. ಧರ್ಮಗುರು ತಂಗಳ್ ಎಷ್ಟು ಫೇಮಸ್ ಆಗಿದ್ದರು ಅಂದ್ರೆ ಅವರನ್ನ ನೋಡಲು ರಾಷ್ಟ್ರ, ರಾಜ್ಯ, ರಾಜಕೀಯ ನಾಯಕರು ಬರುತ್ತಿದ್ದರು. ಅವರ ಆಶೀರ್ವಾದ ಪಡೆದು ಧನ್ಯರಾಗ್ತಿದ್ರು. ವಿಶೇಷ ಅಂದ್ರೆ ಇತರ ಧರ್ಮದ ಧರ್ಮಗುರುಗಳು ಕೂಡ, ಸ್ವಾಮೀಜಿಗಳು ಕೂಡ ಆಗಮಿಸುತ್ತಿದ್ರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಕೇಂದ್ರ ಸಚಿವ ಗುಲಾಂ ನಬಿ ಆಜಾದ್ ಕೂಡ ತಂಗಳ್ ಅವರ ಆಶೀರ್ವಾದ ಪಡೆದಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಎಚ್.ಡಿ. ಕುಮಾರಸ್ವಾಮಿ ದರ್ಗಾಕ್ಕೆ ಭೇಟಿ ನೀಡಿ ತಂಗಳ್ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಜೊತೆಗೆ ಯಡಿಯೂರು ಕ್ಷೇತ್ರದ ಸ್ವಾಮೀಜಿ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕೂಡ ಈ ದರ್ಗಾಕ್ಕೆ ಭೇಟಿ ನೀಡಿದ್ದಾರೆ. ಉಳ್ಳಾಲದ ಧರ್ಮಗುರು ತಂಗಳ್ ಸರ್ವಧರ್ಮೀಯರ ಪ್ರೀತಿಗೆ ಪಾತ್ರರಾಗಿದ್ದು ನಿಜಕ್ಕೂ ವಿಶೇಷವೇ. ತಂಗಳ್ ಇಷ್ಟೊಂದು ಪ್ರಖ್ಯಾತರಾಗಲು ಕಾರಣವಾಗಿದ್ದು ಅವರ ಸೇವಾ ಮನೋಭಾವ. ಉಳ್ಳಾಲದ ಧರ್ಮಗುರು ತಾಜುಲ್ ಉಲೇಮಾ ತಂಗಳ್ ತಮ್ಮ ಜೀವಿತಾವಧಿಯಲ್ಲಿ ಮಾಡಿರುವ ಕಾರ್ಯ ದೊಡ್ಡದು. ಹೀಗಾಗಿಯೇ ಅವರು ಸರ್ವಧರ್ಮೀಯರ ಪ್ರೀತಿ ಗಳಿಸಿದರು. ಬನ್ನಿ, ತಂಗಳ್ ಅವರು ಬದುಕಿನುದ್ದಕ್ಕೂ ಮಾಡಿದ ಮಹಾನ್ ಕಾರ್ಯ ಏನೇನು ಅಂತ ನೋಡೋಣ. ತಾಜುಲ್ ಉಲೇಮಾ ತಂಗಳ್ ಇವತ್ತು ನಮ್ಮೊಂದಿಗೆ ಇರದಿರಬಹುದು. ಆದರೆ ಅವರ ಆದರ್ಶ, ಅವರ ತತ್ವ, ಸಿದ್ಧಾಂತ ಅನುಕರಣೀಯ. ನಿಜ ಹೇಳಬೇಕು ಅಂದ್ರೆ ಅವರ ಬದುಕೆ ಸ್ಫೂರ್ತಿದಾಯಕ. ಅವರ ಸೇವಾ ಮನೋಭಾವ ಪ್ರೇರಣೆ ನೀಡುವಂತದ್ದು. ಇಳಿ ವಯಸ್ಸಿನಲ್ಲೂ ಅವರಿಗಿದ್ದ ಉತ್ಸಾಹ ಯುವಕರನ್ನ ನಾಚಿಸುವಂತಿತ್ತು. ಧರ್ಮಗುರು ತಂಗಳ್ ಕೇರಳದ ಕೋಯಿಕೋಡ್ನಲ್ಲಿ 1921ರಲ್ಲಿ ಜನಿಸಿದ್ರು. ಬಳಿಕ ಬಾಲ್ಯದಲ್ಲೇ ಉಳ್ಳಾಲಕ್ಕೆ ಆಗಮಿಸಿದ್ರು. ಬಾಲ್ಯದಲ್ಲಿಯೇ ತಂಗಳ್ ಆಧ್ಯಾತ್ಮದತ್ತ ಒಲವು ಹೊಂದಿದ್ದರು. ಜೊತೆಗೆ ತಾವು ಓದಿದ್ದನ್ನ ಪಾಲಿಸುತ್ತಿದ್ದರು. ಉಳ್ಳಾಲದ ಖಾಜಿಯಾಗಿ 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿರೋ ತಾಜುಲ್ ಉಲೇಮಾ ತಂಗಳ್ ಅವರು ಧರ್ಮ ಬೋಧನೆಯ ಜೊತೆಯಲ್ಲಿ ಶಿಕ್ಷಣದ ಮಹತ್ವವನ್ನ ಸಾರಿದ್ರು. ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಅನ್ನೋದನ್ನ ಬಲವಾಗಿ ನಂಬಿದರು. ಹೀಗಾಗಿ ತಂಗಳ್ ಉಳ್ಳಾಲದ ದರ್ಗಾದ ಮೂಲಕ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ರು.
ನೂರಾರು ಅರೇಬಿಕ್ ಶಾಲಾ ಕಾಲೇಜುಗಳನ್ನು ಆರಂಭಿಸಿದ್ರು. ಸುಮಾರು 18,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ರು. ಬಡವರು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಉಚಿತ ಶಿಕ್ಷಣ ನೀಡಿದ ತಂಗಳ್ ಗ್ರಾಮೀಣ ಪ್ರದೇಶದಲ್ಲಿ ಅರೇಬಿಕ್ ಶಾಲೆ ಮತ್ತು ಕಾಲೇಜುಗಳ ನಿರ್ಮಾಣಕ್ಕೆ ಒತ್ತು ನೀಡಿದರು. ಕೇವಲ ಧಾರ್ಮಿಕ ಮಾತ್ರವಲ್ಲದೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜುಗಳನ್ನು ಸ್ಥಾಪಿಸಿದರು. ಕರ್ನಾಟಕದ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಕಾಲೇಜುಗಳನ್ನು ಆರಂಭಿಸುವುದರ ಮೂಲಕ ರೈತರ ಮಕ್ಕಳಿಗೆ ಶಿಕ್ಷಣ ದೊರೆಯುವಂತೆ ಮಾಡಿದರು. ಮದನಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಮಹಿಳಾ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ ಶುರು ಮಾಡಿದರು. ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ನೀಡುವುದರ ಜೊತೆಗೆ ವಸತಿ ನಿಲಯ ಸ್ಥಾಪಿಸಿ ಹೆಣ್ಣು ಮಕ್ಕಳು ಕೂಡ ಉನ್ನತ ಹುದ್ದೆ ಅಲಂಕರಿಸುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಶಿಕ್ಷಣದ ಜೊತೆಗೆ ಹಿಂದುಳಿದ ಬಡ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ನೀಡಿ ಅವರ ಜೀವನಕ್ಕೆ ಆಧಾರ ಕೂಡ ಒದಗಿಸಿದರು. ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಹೆಚ್ಚಿರುತ್ತೆ ಎಂಬ ಸತ್ಯ ಅರಿತಿದ್ದ ಅವರು ತಮ್ಮ ದರ್ಗಾದಲ್ಲಿರೋ ಬಾವಿಯಿಂದ ಎಲ್ಲರಿಗೂ ನೀರು ದೊರೆಯುವಂತೆ ಮಾಡುತ್ತಿದ್ದರು. ಮದರಸಗಳನ್ನು ಆರಂಭಿಸುವುದರ ಮೂಲಕ ಸಾವಿರಾರು ಧರ್ಮಗುರುಗಳನ್ನು ಸೃಷ್ಟಿಸಿದರು. ಇವರಿಂದ ತರಬೇತಿ ಪಡೆದ ಸಾವಿರಾರು ಜನ ಇಂದು ದೇಶದ ನಾನಾ ಭಾಗಗಳಲ್ಲಿ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಉಳ್ಳಾಲದಲ್ಲಿರೋ ಪ್ರಸಿದ್ಧ ದರ್ಗಾದ ಬಗ್ಗೆ ಇಲ್ಲಿ ಹೇಳಲೇಬೇಕು. ಧರ್ಮ ಪ್ರಚಾರಕ್ಕಾಗಿ ಸುಮಾರು 400 ವರ್ಷಗಳ ಹಿಂದೆ ಮದೀನಾದಿಂದ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ತಂಗಳ್ ಉಳ್ಳಾಲಕ್ಕೆ ಬಂದಿದ್ದರು. ಉಳ್ಳಾಲದಲ್ಲಿ ಕುರಾನ್ನ ಮಹತ್ವ ಸಾರಿದ್ರು. ಜೊತೆಗೆ ನೊಂದವರ ಕಣ್ಣೀರನ್ನು ಉಳಿಸುವ ಪವಾಡ ಪುರುಷರಾಗಿದ್ದರು. ಬಳಿಕ ಇದೇ ಜಾಗದಲ್ಲಿ ಇಹಲೋಕ ತ್ಯಜಿಸಿದ್ದ ಮದನಿ ಅವರ ಸಮಾಧಿಯೇ ಈ ಉಳ್ಳಾಲ ದರ್ಗಾ. ಇದನ್ನ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಕರೆಯುತ್ತಾರೆ. ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ಬಳಿಕ ಉಳ್ಳಾಲ ದರ್ಗದಲ್ಲಿ ಹಲವಾರು ಧರ್ಮಗುರುಗಳು ಬಂದು ಹೋಗಿದ್ದಾರೆ. ಆದರೆ ಕಳೆದ 60 ವರ್ಷಗಳ ಹಿಂದೆ ಬಂದ ತಾಜುಲ್ ಉಲೇಮಾ ತಂಗಳ್ ಇಲ್ಲಿನ ಚಿತ್ರಣವನ್ನೇ ಬದಲಿಸಿದ್ರು. ಶಿಕ್ಷಣ ಕ್ರಾಂತಿ ಮಾಡಿ ಮನೆ ಮಾತಾದ್ರು. ನೊಂದವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದರು. ಶಿಷ್ಯ ಸಮೂಹದ ಆರಾಧ್ಯ ದೈವವಾದರು. ಆದರೆ ಇಂದು ಅವರಿಲ್ಲದೆ ಉಳ್ಳಾಲ ತಬ್ಬಲಿಯಾಗಿದೆ. ಬಹುತೇಕ ಧರ್ಮ ಗುರುಗಳು ಒಂದು ಸಮುದಾಯಕ್ಕೋ ಅಥವಾ ಒಂದು ಧರ್ಮದೊಳಗೆ ಚೌಕಟ್ಟು ನಿರ್ಮಿಸಿಕೊಂಡಿರುತ್ತಾರೆ. ಆದರೆ ಇದಕ್ಕೆ ತಾಜುಲ್ ಉಲೇಮಾ ತಂಗಳ್ ಹೊರತಾಗಿದ್ದಾರೆ. ಹೀಗಾಗಿಯೇ ಅವರು ಸರ್ವ ಧರ್ಮೀಯರ ಪ್ರೀತಿಯ ಗುರುವಾಗಿದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.